ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿಂಗ್ ಸರ್ಚಸ್ ಕನ್ನಡ. ನೀವೇನಾದ್ರು ಇದೇ ಮೊದಲ ಬಾರಿ ನನ್ನ ಚಾನಲ್ ಓಪನ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ಬಿಸ್ಕೆಟ್ ತಿನ್ನೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತುಂಬ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಿಸ್ಕೆಟ್ನ ತಿನ್ನೋ ಅಭ್ಯಾಸ ಇರುತ್ತದೆ. ಕೆಲವರಿಗೆ ಚಹಾ ಮತ್ತು ಕಾಫಿಯ ಜೊತೆಯಲ್ಲಿ ಬಿಸ್ಕೆಟ್ನ ತಿನ್ನೋ ಅಭ್ಯಾಸ ಇರುತ್ತೆ. ಇನ್ನು ಕೆಲವರು ಹಾಗೆ ಕೂಡ ತಿಂತಾರೆ. ಮತ್ತು ಕೆಲವರು ಹೊಟ್ಟೆ ಹಸಿವಿಗೋಸ್ಕರನೂ ಬಿಸ್ಕೆಟ್ನ ತಿಂತಾರೆ. ಆದರೆ ನಮ್ಮಲ್ಲಿ ಕೆಲವು ಜನರು ಮಾತ್ರ ಬಿಸ್ಕೆಟ್ ಮೇಲ್ಗಡೆ ಇರುವ ಎಕ್ಸ್ಪೈರಿ ಡೇಟ್ನ ನೋಡಿ ಬಿಸ್ಕೆಟ್ನ ತಿಂತಾರೆ. ಹಲವರಿಗೆ ಬಿಸ್ಕೆಟ್ ಮೇಲ್ಗಡೆ ಎಕ್ಸ್ಪೈರಿ ಡೇಟ್ ಇರುತ್ತೋ ಇರಲ್ವೋ ಅನ್ನೋದೇ ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಎಕ್ಸ್ಪೈರಿ ಡೇಟ್ ಮೀರೋಗಿರುವಂತಹ ಬಿಸ್ಕೆಟ್ಗಳನ್ನ ತಿಂದ್ಬಿಟ್ಟಿರ್ತೀವಿ. ಹಾಗಾದರೆ ಎಕ್ಸ್ಪೈರಿ ಡೇಟ್ ಮೀರೋದ್ಮೇಲೆ ಬಿಸ್ಕೆಟ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತಾ ಅಂತ ಕೇಳೋದಾದರೆ ಖಂಡಿತವಾಗೂ ಆಗುತ್ತೆ. ಎಕ್ಸ್ಪೈರಿ ಆಗಿರುವ ಬಿಸ್ಕೆಟ್ಗಳನ್ನು ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಖಂಡಿತ. ಸಾಮಾನ್ಯವಾಗಿ ಬಿಸ್ಕೆಟ್ಗಳಿಗೆ ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ. ಇದು ಎಕ್ಸ್ಪೈರಿ ಡೇಟ್ ಆದ ನಂತರ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಪ್ರಿಸರ್ವೇಟಿವ್ಸ್ ಒಂದು ಕೆಮಿಕಲ್. ಅವು ನಮ್ಮ ಆಹಾರವನ್ನು ಹೆಚ್ಚು ಕಾಲ ಉಳಿಯುವಂತೆ ಮಾಡುತ್ತದೆ ಮತ್ತು ಬ್ಯಾಕ್ಟೀರಿಯಾ, ಫಂಗಸ್, ಈಸ್ಟ್ಗಳಿಂದ ನಮ್ಮ ಆಹಾರವನ್ನು ರಕ್ಷಿಸುತ್ತದೆ. ಬಿಸ್ಕೆಟ್ಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಕಡಿಮೆಯಾದರೆ ಅಥವಾ ಇಲ್ಲದಿದ್ದರೆ ಹಾನಿ ಹೆಚ್ಚು. ವಾಸ್ತವವಾಗಿ ಅವಧಿ ಮೀರಿದ ಬಿಸ್ಕೆಟ್ಗಳಲ್ಲಿ ಬ್ಯಾಕ್ಟೀರಿಯಾ ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಅದನ್ನು ತಿಂದರೆ ಬ್ಯಾಕ್ಟೀರಿಯಾ ಸೋಂಕಿನ ಅಪಾಯವು ಹೆಚ್ಚಾಗುತ್ತದೆ. ಯಾರಾದರೂ ಆಕಸ್ಮಿಕವಾಗಿ ಎಕ್ಸ್ಪೈರಿ ಡೇಟ್ ಆದ ಬಿಸ್ಕೆಟ್ಗಳನ್ನು ಸೇವಿಸಿದರೆ ಈ ಕೋಲಿ ಬ್ಯಾಕ್ಟೀರಿಯಾವು ಅವರ ಹೊಟ್ಟೆಯನ್ನು ಸೇರುತ್ತದೆ. ಇದರಿಂದ ಜೀವಕ್ಕೂ ಅಪಾಯವಿದೆ. ಇದರಿಂದಾಗಿ ಮೂತ್ರಪಿಂಡವು ಹಾನಿಯಾಗುತ್ತದೆ. ಇದು ಸಂಭವಿಸಿದಲ್ಲಿ ಆಹಾರ ವಿಷವು ಮೊದಲು ಬರುತ್ತದೆ. ಹೊಟ್ಟೆ ನೋವು, ಅತಿಸಾರ, ವಾಂತಿ, ವಾಕರಿಕೆ, ಹೊಟ್ಟೆ ಉಬ್ಬುವುದು, ಸಡಿಲ ಚಲನೆಯಂತಹ ಸಮಸ್ಯೆಗಳು ಉಂಟಾಗುತ್ತದೆ. ಬಿಸ್ಕೆಟ್ ತಿಂದ ನಂತರ ಈ ಲಕ್ಷಣಗಳು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರ ಬಳಿ ಹೋಗಿ. ಇಲ್ಲದಿದ್ದರೆ ಕಾಯಿಲೆ ಮುಂದುವರೆದರೆ ಕಿಡ್ನಿ ವೈಫಲ್ಯವಾಗುವ ಅಪಾಯವಿದೆ. ಆಹಾರ ಮತ್ತು ಪಾನೀಯಗಳ ಬಗ್ಗೆ ಜಾಗರೂಕರಾಗಿರುವುದು ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತದೆ. ನೀವು ಬಿಸ್ಕೆಟ್ಗಳನ್ನು ತಿನ್ನುವಾಗ ಪ್ಯಾಕೆಟ್ನಲ್ಲಿನ ಮುಕ್ತಾಯದ ದಿನವನ್ನು ನೋಡಬೇಕು. ಅವಧಿ ಮೀರಿ ಹೋದ ಯಾವುದೇ ಆಹಾರವಾದರೂ ತಿನ್ನಬಾರದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸ್ಕೆಟ್ ಬಗ್ಗೆ ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.